ನಮಸ್ತೆ ಸ್ನೇಹಿತರೆ. ಕವಯಿತ್ರಿ ವೈದೇಹಿಯವರ ಅಡುಗೆ ಮನೆ ಹುಡುಗಿ. ಇವತ್ತು ಈ ಕವನವನ್ನು ನೋಡೋಣ. ಪ್ರಥಮವಾಗಿ ಕವಿತ್ರಿಯ ಪರಿಚಯವನ್ನು ಮಾಡಿಕೊಳ್ಳೋಣ. ಶ್ರೀಮತಿ ಜಾನಕಿ ಎಸ್ ಮೂರ್ತಿ ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರದಲ್ಲಿ ಹುಟ್ಟುತ್ತಾರೆ. ವೈದೇಹಿ ಇವರ ಕಾವ್ಯನಾಮ. ಅಂದರೆ ಶ್ರೀಮತಿ ಜಾನಕಿ ಎಸ್ ಮೂರ್ತಿಯವರ ಕಾವ್ಯನಾಮವೇ ವೈದೇಹಿ ಅಂತ ಒಂದು ಅಂಕದಲ್ಲಿ ಕೇಳಬಹುದು. ಮಧ್ಯಮ ವರ್ಗದ ನೋವು ನಲಿವುಗಳನ್ನು ಸ್ವಂತಿಕೆಯಿಂದ ಸಮರ್ಥವಾಗಿ ತಮ್ಮ ಸಾಹಿತ್ಯದಲ್ಲಿ ವ್ಯಕ್ತಿಸ್ತಾರೆ. ಕಥೆಗಳನ್ನು ಹೆಚ್ಚಾಗಿ ಬರೆಯುವಂಥ ವೈದೇಹಿಯವರು ಭಾಷೆಯ ಲವಲವಿಕೆ ಕಾವ್ಯಗುಣವನ್ನು ತಂದುಕೊಡ್ತಾರೆ. ಮುಖ್ಯವಾಗಿ ಇವರ ಸಾಹಿತ್ಯ ರಚನೆಯಲ್ಲಿ ಹೆಣ್ಣಿನ ಮನದಾಳದ ಒಳಪದ್ರಗಳನ್ನು ಕಲಾತ್ಮಕವಾಗಿ ಹೊರಹಾಕುವಂಥ ಒಂದು ವಿಷಯವನ್ನು ನಾವು ಗಮನಿಸ್ಬೋದು. ಅಂತರಂಗದ ಪುಟಗಳು, ಗೋಲ, ಮರಗಿಡ ಬಳ್ಳಿ ಇವರ ಪ್ರಮುಖ ಕಥಾನ ಸಂಕಲನಗಳು, ಬಿಂದು ಬಿಂದಿಗೆ ಇವರ ಕವನ ಸಂಕಲನ, ಅಸ್ಪೃಶ್ಯರು ಇವರ ಕಾದಂಬರಿ, ಹೆಗ್ಗೋಡಿನ ನೀನಾಸಂ ತಿರುಗಾಟಕ್ಕೆ ಶೇಕ್ಸ್ಪಿಯರ್ನ ಟೆಂಪೆಸ್ಟ್ ಮತ್ತು ಮ್ಯಾಕ್ಬೆತ್ ನಾಟಕಗಳನ್ನು ಮಕ್ಕಳಿಗಾಗಿ ರೂಪಾಂತರ ಮಾಡಿದ್ದಾರೆ. ವೈದೇಹಿಯವರು ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಹೇಳ್ಬೋದು. ಆಗಲೇ ಹೇಳಿದ ಹಾಗೆ ಇವರ ನಿಜವಾದ ಹೆಸರು ಜಾನಕಿ ಶ್ರೀನಿವಾಸ ಮೂರ್ತಿ ಅಂತ. ಉಡುಪಿ ಜಿಲ್ಲೆಯ ಕುಂದಾಪುರದವರಾದಂಥ ಇವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಅಲ್ಲೇ ಪೂರೈಸಿ ಅದೇ ಊರಿನ ಭಂಡಾರ್ಕರ್ಸ್ ಪದವಿ ಮಹಾವಿದ್ಯಾಲಯದಲ್ಲಿ BCom ಪದವಿಯನ್ನು ಪಡಿತಾರೆ. ನೀರೆಯರ ಮನವೆಂಬ ಲೇಖನವನ್ನು ಪ್ರಕಟಿಸುವಾಗ ವೈದೇಹಿ ಅನ್ನುವಂಥ ಕಾವ್ಯನಾಮವನ್ನು ಇವರು ಬಳಸ್ಕೊಂಡ್ರು. ಅದೇ ಹೆಸರು ಮುಂದೆ ಇವರಿಗೆ ಚಿರಸ್ಥಾಯಿಯಾಗಿ ಉಳಿಯಿತು ಅಂತ ಹೇಳಲಾಗ್ತದೆ. ಬಳ್ಳಿ, ಅಂತರಂಗದ ಪುಟಗಳು, ಗೋಲ ಮುಂತಾದಂಥ ಕವನ ಸಂಕಲನಗಳನ್ನು ಬರೀತಾರೆ. ಆಗಲೇ ಹೇಳಿದಾಗೆ ಅಸ್ಪೃಶ್ಯರು ಕಾದಂಬರಿ, ಭಾರತೀಯ ಮಹಿಳೆಯರ ಸ್ವಾತಂತ್ರ್ಯ ಹೋರಾಟ, ಬೆಳ್ಳಿಯ ಸಂಕೋಲೆಗಳು ಇವರ ಅನುವಾದಿತ ಕೃತಿಗಳಾದರೆ ಧಾಮ್ ಧೂಮ್, ಸುಂಟರಗಾಳಿ, ಮೂಕನ ಮಕ್ಕಳು, ಗೊಂಚಿ ಮ್ಯಾಕ್ಬೆಕ್, ಢಾಣಾ ಡಂಗುರ, ನಾಯಿ ಮರಿ ಮೊದಲಾದಂಥ ಮಕ್ಕಳ ಸಾಹಿತ್ಯವನ್ನು ರಚನೆ ಮಾಡ್ತಾರೆ. ಮಲ್ಲಿನಾಥನ ಧ್ಯಾನ ಲೇಖನಗಳ ಸಂಕಲನವಾದರೆ ಸೂರ್ಯಕಿನ್ನರಿ ಅನ್ನೋದು ಒಂದು ಸಂಕೀರ್ಣ ಕೃತಿಯಾಗಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿಗಳನ್ನು ಇವರು ಪಡ್ಕೊಂಡಿರುವಂಥದ್ದು. ಇವರದೇ ಒಂದು ಕವನ ಅಡುಗೆ ಮನೆ ಹುಡುಗಿ ಅಂತ. ದಿ ಗರ್ಲ್ ಇನ್ ಕಿಚನ್ ಅಂತ ಹೇಳಿ ಅನುವಾದಿಸ್ತಾರೆ. ಪುರುಷ ಪ್ರಾಬಲ್ಯದ ಸಮಾಜದಲ್ಲಿ ಮಹಿಳೆಯರ ಮೇಲಿನ ಆಗುವಂಥ ದಬ್ಬಾಳಿಕೆಯನ್ನು ಈ ಒಂದು ಕವನ ಚಿತ್ರಿಸ್ತದೆ. ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಹುಡುಗಿ ಅಥವಾ ಬಾಲಕಿ ತನ್ನ ಮನೆಯ ಕರ್ತವ್ಯಗಳನ್ನು, ಜವಾಬ್ದಾರಿಗಳನ್ನು ಹೊರೋದ್ರ ಮೂಲಕ ಅಷ್ಟಕ್ಕೆ ಅವಳು ಸೀಮಿತಳಾಗ್ತಾಳೆ. ಅಷ್ಟೇ ಅಲ್ಲದೆ ಅವುಗಳಿಂದ ಹೊರಗೆ ಬರೆಯೋದಕ್ಕೆ ತನ್ನನ್ನು ತಾನು ರಕ್ಷಣೆಗಾಗಿ ಅಲ್ಲಿ ಅಪೇಕ್ಷಿಸ್ತಾಳೆ, ಹಾತೊರಿತಾಳೆ ಅಂತ. ಸರ್ವೇ ಸಾಮಾನ್ಯವಾಗಿ ನಾವು ಪುರಾಣಗಳಲ್ಲಿ, ನಮ್ಮ ಧಾರ್ಮಿಕ ಪಠ್ಯಗಳಲ್ಲಿ ಮಹಿಳೆಯನ್ನು ಗೌರವಿಸ್ತೀವಿ, ಆಕೆಗೊಂದು ಪೂಜ್ಯ ಸ್ಥಾನವನ್ನು ಕೊಡ್ತೀವಿ. ಆದರೆ ಪ್ರಾಯೋಗಿಕವಾಗಿ ಇವತ್ತಿಗೂ ಮಹಿಳೆ ಶೋಷಣೆ, ನಿಂದನೆ ಮತ್ತು ಲಿಂಗ ತಾರತಮ್ಯವನ್ನು ಎದುರಿಸ್ತಾ ಇದ್ದಾಳೆ ಅನ್ನೋದಕ್ಕೆ ಅಡುಗೆ ಮನೆ ಹುಡುಗಿ ಅನ್ನುವಂಥ ಒಂದು ಕವನವೇ ಏನು ಅಂದರೆ ಇಲ್ಲಿ ನಾವು ಸಾಕ್ಷಿ ಅಂತ ಹೇಳಬಹುದು. ಆ ಕವನವನ್ನು ನೋಡೋಣ. ಇವೆಯಂತೆ ತರತರದ ಅರ್ಥ ಅಡುಗೆ ಮನೆಗೆ ತರತರದ ಪದಾರ್ಥಗಳಂತೆ. ಆದರೆ ಆ ಹುಡುಗಿಗಂತೂ ಇದೇ ಮನೆ ಅಡುಗೆ ಮನೆ. ಆ ಮನೆ ಈ ಮನೆ ಗಟ್ಟಿ ಕೇಳಿದರೆ ಸ್ಮಶಾನವು ಸುಮ್ಮನೆ. ಹೆಣ್ಣಿಗೆ ಬಾಲ್ಯ, ಯೌವನ, ಮುಪ್ಪು ಎಲ್ಲ ಹಂತಗಳಲ್ಲೂ ಏನು ಅಂತಂದ್ರೆ ಅವಳು ಪರಾವಲಂಬಿ ಅಂತ ಹೇಳಲಾಗ್ತದೆ. ಬಾಲ್ಯದಲ್ಲಿ ಇರುವಂಥ ಹೆಣ್ಣು ಮಗು ತಾಯಿಯ ಒಂದು ಮಾರ್ಗದರ್ಶನದಲ್ಲಿ ವಿಧ ವಿಧವಾದಂಥ ಅಡಿಗೆಗಳನ್ನು ಕಲಿತಾಳೆ.
ನೋಡಿ, ಇವೆಯಂತೆ ಥರದ ಅರ್ಥ. ಹಾಗೆ ಮುಂದೆ ಮದುವೆಯಾಗಿ ಹೋದಾಗೂ ಈ ಜವಾಬ್ದಾರಿ ಏನು ಕಡಿಮೆ ಆಗಲ್ಲ. ಅಡಿಗೆ ಮನೆಗೆ ಥರದ ಪದಾರ್ಥಗಳಂತೆ. ಅಡುಗೆ ಮನೆಯಲ್ಲಿ ನಮಗೇನು ಅಡುಗೆಗೆಲ್ಲ ಬೇಕೋ ಅದೇ ರೀತಿ ಥರದ ಪದಾರ್ಥಗಳಿರ್ತವೆ. ಹಾಗೆಯೇ ಅಂಗಳದೊಂದಿಗೆ ಎಲ್ಲರೊಂದಿಗೆ ಆಟ ಆಡ್ತಿರ್ಬೇಕಾದಂಥ ಹೆಣ್ಣು ಮಗುವನ್ನು ಸಾಮಾನ್ಯವಾಗಿ ನಾವು 6-7 ವರ್ಷಕ್ಕೆ ಅಡುಗೆ ಮನೆಗೆ ತಳ್ಳಿಬಿಡ್ತೀವಿ. ಆ ಆಸೆಯ ಕಂಗಳಗಳಿಂದ ಅಂಗಳದ ಕಡೆಗೆ ನೋಡ್ತಾ ಆ ಮಗು ಅಡುಗೆ ಮನೆ ಕಡೆಗೆ ಹೆಜ್ಜೆ ಆಗ್ತದೆ. ಯಾಕಂದ್ರೆ ಅವತ್ತು ಬಾಲ್ಯ ವಿವಾಹಗಳು ಸರ್ವೇ ಸಾಮಾನ್ಯವಾಗಿತ್ತು. ಇವತ್ತಿನ ಮಟ್ಟಿಗೆ ಅದು ಇರಲಿಕ್ಕಿಲ್ಲ. ಬೇಗನೆ ಬಾಲ್ಯ ವಿವಾಹವನ್ನು ಮಾಡಿಕೊಡ್ತಿದ್ದ ಕಾರಣ ಆಟವಾಡಿ ಬೆಳಿಬೇಕಾದಂಥ ಹೆಣ್ಣು ಹುಡುಗಿ ಅಮ್ಮನ ಜೊತೆ ಅಡಿಗೆ ಕಲಿಬೇಕಾಗ್ತಾ ಇತ್ತು. ಹೇಗೆ ಇಲ್ಲಿ ಥರದ ಪದಾರ್ಥಗಳಿವೆಯೋ ಹಾಗೆ ತನ್ನ ತರಹದ ಕನಸುಗಳನ್ನೆಲ್ಲ ಆಕೆ ಬದಿಗೊತ್ತಿ ಅಡುಗೆ ಮನೆಗೆ ಆಕೆ ಅಲ್ಲಿ ಪ್ರವೇಶಿಸಬೇಕಾಯಿತು. ಅದಕ್ಕೆ ಇಲ್ಲಿ ಕವಿತ್ರಿ ಹೇಳ್ತಾರೆ, ಇದೇ ಮನೆ ಅಡುಗೆ ಮನೆ. ಆಕೆ ಮನೆ ಯಾವುದು ಅಂತಂದರೆ ಕೇವಲ ಅಡುಗೆ ಮನೆಯೇ ಅಂತ ಹೇಳಲಾಗ್ತದೆ. ಅವತ್ತಿನ ದಿನಮಾನಗಳಲ್ಲಿ ಅಡುಗೆ ಮನೆಯೇ ಏನು ಅಂದರೆ ಆ ಹೆಣ್ಣಿಗೆ ಒಂದು ಪ್ರಪಂಚ. ಮನೆಯಲ್ಲಿ ಸಹಜವಾಗಿಯೂ ನಾವು ಹೇಳ್ತೀವಿ, ಮನೆಯಲ್ಲಿ ಹೆಣ್ಮಕ್ಳಿಗೆ ಇಷ್ಟವಾದಂತಹ ಕೋಣೆ ಯಾವುದು ಅಂತಂದಾಗ ಸಹಜವಾಗಿ ಅಡುಗೆ ಮನೆ ಅಂತ ಹೇಳ್ತೀವಿ. ಹಾಗಂದ ಮಾತ್ರಕ್ಕೆ ಅವಳು ಅಷ್ಟಕ್ಕೆ ಸೀಮಿತ ಅನ್ನುವಂಥದ್ದು ಭಾವನೆ ಇನ್ನೂ ಚೂರು ಕಡಿಮೆ ಆಗಿಲ್ಲ. ಅದನ್ನೇ ಇಲ್ಲಿ ಕವಿತ್ರಿ ಹೇಳ್ತಾರೆ. ತಾಯಿಯ ಜೊತೆಗೆ ಅಡುಗೆ ಕಲ್ತಂಥ ಹೆಣ್ಣು ಮಗು, ಆ ಹುಡುಗಿ ಮದುವೆ ಆದಮೇಲೂ ಆ ಕೆಲಸದಲ್ಲಿ ಅವಳಿಗೆ ಅಂಥದ್ದೇನು ಬದಲಾವಣೆ ಸಿಗೋದಿಲ್ಲ. ಅದಕ್ಕೆ ಒಂದು ಕಡೆ KS ನರಸಿಂಹಸ್ವಾಮಿಯವರು ಹೇಳ್ತಾರೆ, ಹಳೆಯ ಮನೆಯ ಬಾಗಿಲ ತೋರಣವನ್ನು, ಹೊಸ ತೋರಣವನ್ನು ಬದಲಿಸುವಳು ಅಂತ ಹೇಳಿ. ಅಂದರೆ ಆಕೆ ಅದರಿಂದ ಬಿಡುಗಡೆನೇ ಇಲ್ಲ ಅಂತ. ಅದೇ ಹಳೆ ಮನೆ ಖರೆ ತೋರಣವನ್ನು ಮಾತ್ರ ಬದಲಾಯಿಸ್ತಾ ಇದ್ದಾಳೆ ಅಂತ. ಆಕೆಯ ಬದುಕಿನ ವಾಸ್ತವಿಕತೆಯೂ ಅದೇ ಥರ ಅಂತ. ಕಾಲ ಎಷ್ಟೇ ಬದಲಾದರೂ ಕೂಡ ಹೆಣ್ಣಿನ ಆ ಅವಸ್ಥೆ ಪರಿಸ್ಥಿತಿ ಮಾತ್ರ ಏನು ಅಂದರೆ ಬದಲಾಗಿಲ್ಲ. ಅದಕ್ಕೆ ಇಲ್ಲಿ ಕವಿತ್ರಿ ಹೇಳ್ತಾರೆ, ಆ ಮನೆ ಈ ಮನೆ ಗಟ್ಟಿ ಕೇಳಿದರೆ ಸ್ಮಶಾನವು ಸುಮ್ಮನೆ. ಆಕೆಗೇನು ಅಂದರೆ ಇಡೀ ಆಕೆಯ ಬದುಕು ಆಯಸ್ಸು ಎಲ್ಲ ಏನು ಅಂತಂದ್ರೆ ಆ ಅಡುಗೆ ಮನೆಯಲ್ಲೇ, ಕೊನೆಗೆ ಎಲ್ಲಿವರೆಗೂ ಅಂದ್ರೆ ಆಕೆ ಮಸಣವನ್ನು ಸೇರುವವರೆಗೂ ಕೂಡ ಏನು ಅಂತಂದರೆ ಆಕೆ ಬದುಕೆಲ್ಲ ಆ ಅಡುಗೆ ಮನೆಯಲ್ಲೇ ಕಳೆದು ಹೋಗ್ಬಿಡ್ತದೆ ಅಂತ. ಪ್ರತಿ ಪ್ರಾಣಿಗೂ ಒಂದು ಹೊಟ್ಟೆ ಇದ್ದ ಹಾಗೆ ಅವಳ ಅಡುಗೆ ಮನೆ. ಯಾರ ಸಿದ್ಧಾಂತ ಪಾಕವೋ ಬಾಗಿಲಿಲ್ಲ, ಕಿಟಕಿ ಇಲ್ಲ, ಹೊಗೆ ನಳಿಗೆಯೂ ಇಲ್ಲ, ಕೊನೆಗೊಂದು ಕಿರುಕಿಂಡಿಯಾದರೂ ಹಂಬಲಿಸುತ್ತಾಳೆ. ಪ್ರತಿ ಪ್ರಾಣಿಗೂ ಒಂದು ಹೊಟ್ಟೆ ಇದ್ದ ಹಾಗೆ, ಭೂಮಿ ಮೇಲೆ ಬದುಕ್ತಿರುವಂಥ ಪ್ರತಿ ಪ್ರಾಣಿಗೂ ಹೇಗೆ ಆಹಾರ ತೆಗೆದುಕೊಳ್ಳೋದಕ್ಕೆ ಒಂದು ಹೊಟ್ಟೆ ಅಥವಾ ಹಸಿವು ನೀಗಿಸೋದಕ್ಕೆ ಹೊಟ್ಟೆ ಅಂತ ಇದೆನೋ, ಹಾಗೆ ಪ್ರತಿ ಭೂಮಿ ಮೇಲೆ ಹುಟ್ಟಿದಂಥ ಹೆಣ್ಣಿಗೂ ಒಂದು ಅಡುಗೆ ಮನೆ ಅನ್ನುವಂಥದ್ದು ಇದ್ದೇ ಇದೆ ಅಂತ. ಅಂದರೆ ನೀವೆಷ್ಟೇ ಪ್ರಯತ್ನ ಪಟ್ಟರೂ ಅಡುಗೆ ಮನೆ ಅನ್ನುವಂಥದ್ದು ಹೆಣ್ಣಿಗೆ ಅನಿವಾರ್ಯ ಅನ್ನುವಂಥದ್ದನ್ನು ಇಲ್ಲಿ ಕವಿತ್ರಿ ಹೇಳ್ತಾರೆ. ನಿಜ, ಯಾರ ಸಿದ್ಧಾಂತ ಪಾಕವೋ ಬಾಗಿಲಿಲ್ಲ, ಕಿಟಕಿ ಇಲ್ಲ, ಹೊಗೆ ನಳಿಗೆಯೂ ಇಲ್ಲ, ಕೊನೆಗೊಂದು ಕಿರುಗಿಂಡಿಯ. ಆಕೆ ಎಷ್ಟು ಅಡುಗೆ ಮನೆಗೆ ಸೀಮಿತಳಾಗಿದ್ದಾಳೆ ಅಂತಂದರೆ ಆ ಮನೆಗೆ ಅಥವಾ ಅಡುಗೆ ಮನೆಗೆ ಬಾಗಿಲಿಲ್ಲ, ಕಿಟಕಿ ಇಲ್ಲ, ಕೊನೆಗೆ ಹೊಗೆ ಹೋಗೋದಕ್ಕೆ ಒಂದು ನಳಿಗೆನೂ ಕೂಡ ಇಲ್ಲ ಅಂತ ಹೇಳ್ತಾರೆ. ಆ ಅಡುಗೆ ಮನೆ ಸೇರಿದಂಥ ಎಳೆಯ ಬಾಲಕಿಯರು ಅಲ್ಲೇ ಬದುಕ್ತಾ ಅಡುಗೆ ಮನೆಯೊಳಗೆ ತುಂಬುವ ಆ ಹೊಗೆಯೊಂದಿಗೆ, ಇವತ್ತು ನಾವೆಲ್ಲ ಗ್ಯಾಸ್ ಇದೆ ಅಥವಾ ಬೇರೆ ಬೇರೆ ಸೌಕರ್ಯಗಳು ನಮಗೆ ಸಿಗ್ತಾವೆ, ನಾವು ಅಡುಗೆ ಸುಲಭವಾಗಿ ಮಾಡ್ಬೋದು. ಇವತ್ತು ಎಷ್ಟೋ ಹಳ್ಳಿಗಳಲ್ಲಿ ಒಲೆಗಳ ಮೇಲೆ ಅಡುಗೆ ಮಾಡ್ತಾರೆ ಹೆಣ್ಮಕ್ಳು. ಆ ಒಲೆ ಹೊತ್ತಿಸ್ಬೇಕಾದ್ರೆ ಸ್ವಲ್ಪ ಕಟ್ಟಿಗೆ ಹಸಿ ಇತ್ತು ಅಂದರೆ ಇಡೀ ಹೊಗೆಯೆಲ್ಲ ಅಡುಗೆ ಮನೆಯನ್ನು ಆವರಿಸ್ತದೆ. ಹಾಗೆ ಆ ಹೆಣ್ಣು ಮಗಳ ಕಣ್ಣು ಬಾಯಿಗಳನ್ನು ಆವರಿಸ್ತದೆ. ಆವಾಗ ಅಲ್ಲಿ ಬರುವಂಥ ಆ ಹೊಗೆಯಿಂದ ಕಣ್ಣು ಧೂಳಾಗುವುದು, ಕಣ್ಣಲ್ಲಿ ನೀರು ಬರುವಂಥದ್ದು, ಕೆಮ್ಮು ಬರುವಂಥದ್ದು, ಇದು ಸರ್ವೇ ಸಾಮಾನ್ಯವಾದಂಥ ಸಂಗತಿ. ಅದಕ್ಕೆ ಒಂದು ಕಡೆ ವೈಜ್ಞಾನಿಕವಾಗಿ ಹೇಳ್ತಾರೆ, ಇಡೀ ಬದುಕನ್ನು ಅಡುಗೆ ಮನೆಯಲ್ಲಿ ಸವಿಸ್ತಾ ಇರುವಂಥ ಹೆಣ್ಣು ಮಗು ಆ ಹೊಗೆಯಿಂದ ಕೇವಲ 50-55 ವರ್ಷದ ಒಳಗಡೆನೆ ತಮ್ಮ ಕಣ್ಣುಗಳನ್ನು ಕಳ್ಕೊತಾರಂತೆ. ಅಂದರೆ ದೃಷ್ಟಿ ಮಂದ ಆಗ್ತದೆ ಅಂತ ಹೇಳ್ತಾರೆ.
ಯಾಕೆ ಅಂದರೆ ಅಲ್ಲಿ ಬಾಗಿಲಿಲ್ಲ, ಕಿಟಕಿ ಇಲ್ಲ. ಅಂದರೆ ಆ ಪ್ರಪಂಚ ಅಂದರೆ ಅಡುಗೆ ಮನೆನೇ ಅಂತ ಹೇಳ್ತಾರೆ. ಹೊಗೆ ನಳಿಗೆ ಎಲ್ಲೂ ಕೊನೆಗೊಂದು ಕಿರುಕಿಂಡಿಯಾದರೂ ಹಂಬಲಿಸುತ್ತಾಳೆ. ಹೊರಗಿನ ಪ್ರಪಂಚವನ್ನು ಆಕೆಗೆ ನೋಡಲಿಕ್ಕೆ ಅಲ್ಲಿ ಯಾವುದೇ ರೀತಿಯಾದಂಥ ಅವಕಾಶ ಇಲ್ಲ ಅಂತ ಕವಿತ್ರಿ ಹೇಳುವಂಥದ್ದು. ಸೂರ್ಯನ ಕಿರಣಗಳು ಆಕೆಗೆ ತಲುಪುವುದೇ ಇಲ್ಲ ಅಂತ. ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಎಷ್ಟೋ ಅಡುಗೆ ಮನೆಗಳಿಗೆ ಇವತ್ತಿಗೂ, ಹಿಂದಿನ ಕಾಲ ಅಷ್ಟೇ ಅಲ್ಲ, ಇವತ್ತಿಗೂ ಬೆಳಕಿಂಡಿಗಳಿಲ್ಲ ಅಂತ ಹೇಳಲಾಗ್ತದೆ. ಯಾಕಂದರೆ ಅಡುಗೆ ಮನೆ ಮೇಲ್ಭಾಗದಲ್ಲಿ ಅಟ್ಟ ಇರ್ತದೆ, ಮಾಳಿಗೆ ಅಂತ ಏನು ಹೇಳ್ತೀವಲ್ಲ, ಅಟ್ಟ ಇರ್ತದಲ್ಲ, ಅಲ್ಲಿ ಅಡಿಕೆ, ಬೆಲ್ಲ, ಬೇರೆ ಬೇರೆ ಪದಾರ್ಥಗಳನ್ನು, ವಸ್ತುಗಳನ್ನು ಸದಾ ಬೆಚ್ಚಗಿರಬೇಕು ಅನ್ನುವಂಥ ಕಾರಣಕ್ಕೆ ಬೆಳಕಿಂಡಿನೂ ಇಡೋದಿಲ್ಲ, ಕಿಟಕಿನೂ ಇಡೋದಿಲ್ಲ. ಆದ್ದರಿಂದ ಏನು ಅಂತಂದರೆ ಅದು ಪೂರ್ತಿ ಕತ್ಲಾಗಿನೇ ಇರ್ತದೆ. ಆಕೆಗೆ ಬೆಳಕೆಲ್ಲಿ ಸಿಗ್ತದೆ ಅಂತಂದ್ರೆ ಆಕೆ ಅಡಿಗೆ ಮಾಡ್ತಿರುವಂಥ ಒಲಿಯಿಂದ ಅಥವಾ ಏನು ಚಿಮಣಿ ಹಚ್ಚಿಟ್ಟಿರ್ತಾರಲ್ಲ ಅದರಿಂದ ಮಾತ್ರ ಆಕೆಗೆ ಅಡುಗೆ ಮನೆಯಲ್ಲಿ ಬೆಳಕು. ಅದನ್ನು ಹೊರತುಪಡಿಸಿದರೆ ಹೊರ ಪ್ರಪಂಚದ ಪ್ರಜ್ಞೆ ಏನು ಅಂದರೆ ಆಕೆಗೆ ಇರದ ಹಾಗೆ ಆಗಿತ್ತು ಅನ್ನುವಂಥದ್ದನ್ನು ಕವಿತ್ರಿಯಲ್ಲಿ ಹೇಳ್ತಾರೆ. ಹುಡುಗಿ ಅಡುವಾಗ ಹೊರಗೆ ಹಕ್ಕಿ ಪಕ್ಕಿ ಮತ್ತು ಮಕ್ಕಳಾಡುವ ಸದ್ದು, ಬಸ್ಸು, ಕಾರು, ಆಟೋ ದೂರಕ್ಕೋ ಕಡಲ ತೀರಕ್ಕೋ ಓಡುವ ಸದ್ದು, ಮಸಾಲೆ ಕಡಿಯುತ್ತಾ ಕಡೆಗಣಿಸುತ್ತಾಳೆ, ಅಭಾವವಿದ್ದರೆ ವೈರಾಗ್ಯ ತಾನೇ. ಅಡುಗೆ ಮನೆಯಲ್ಲಿ ಎಷ್ಟರ ಮಟ್ಟಿಗೆ ಆಕೆ ಬದುಕು ಕಳೆದು ಹೋಗ್ತದೆ ಅಂತಂದರೆ, ಆಕೆ ವಯಸ್ಸಿನ ಎಷ್ಟೋ ಮಕ್ಕಳು ಹೊರಗಡೆ ಆಡ್ತಾ ಇರಬೇಕಾದ್ರೆ ಆಕೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇರ್ತಾಳೆ. ಹೊರಗಡೆ ಇರುವಂಥ ಹಕ್ಕಿಗಳ ಚಿಲಿಪಿಲಿ, ತನ್ನ ವಯಸ್ಸಿನ ಗಂಡು ಮಕ್ಕಳಾಗಿರ್ಬೋದು ಅಥವಾ ಬೇರೆ ಹುಡುಗಿಯರು ಆಟ ಆಡಬೇಕಾದಂಥ ಸದ್ದುಗಳಾಗಿರ್ಬೋದು, ಅಥವಾ ಹೊರ ಪ್ರಪಂಚದಲ್ಲಿ ನಡೆಯುವಂಥ ವ್ಯವಹಾರ, ಬಸ್ಸು, ಕಾರು, ಆಟೋ ಓಡ್ತಾನೆ ಇರ್ತವೆ, ಅವುಗಳ ಸದ್ದು ಇವೆಲ್ಲವೂ ಆಕೆಗೆ ಗಮನ ಇದ್ದರೂ ಕೂಡ ಅಡುಗೆ ಮನೆಯೇ ತನ್ನ ಪ್ರಪಂಚ ಅಂತ ಆಕೆ ಅವುಗಳನ್ನೆಲ್ಲ ಕಡೆಗಣಿಸ್ಬಿಡ್ತಾ. ಈ ಕಡೆಗಣಿಸ್ಲಿಲ್ಲ ಅಂದರೆ ಸಹಜವಾಗಿ ಆಕೆಗೆ ಸಂಸಾರದ ಬಗ್ಗೆ ವೈರಾಗ್ಯವೇ ಉಂಟಾಗ್ಬಿಡ್ಬೋದು ಅಂತ ಇಲ್ಲಿ ಕವಿತ್ರಿ ಹೇಳುವಂಥದ್ದು. ಇವತ್ತಿಗೂ ಎಷ್ಟೋ ನಮ್ಮ ತಾಯಂದರೂ ಕೂಡ ಇಂಥ ಪ್ರಪಂಚದಿಂದಲೇ ಬಂದಂಥವ್ರು. ಯಾವಾಗಲೂ ಅಡುಗೆ ಮನೆಯಲ್ಲಿ ಗಂಡನಿಗಾಗಿಯೋ ಮಕ್ಕಳಿಗಾಗಿನೋ ಏನಾದರೂ ಮಾಡ್ತಾ ಇರುವಂಥದ್ದನ್ನೇ ನಾವು ಗಮನಿಸಿರ್ತೀವಿ. ಅಡುಗೆ ಮನೆ ಕೆಲಸಗಳು ಮುಗಿಯೋದೇ ಇಲ್ಲ ಅಂತ ಹೇಳಲಾಗ್ತದೆ. ಎಷ್ಟೋ ಇವತ್ತಿಗೂ ಹೆಣ್ಣುಮಕ್ಕಳು ಹೊರ ಜಗತ್ತನ್ನೇ ನೋಡಿಲ್ಲ, ಹೇಗಿದೆ ಪ್ರಪಂಚ, ಹೊರ ಜಗತ್ತನ್ನೇ ನೋಡಿಲ್ಲ ಅಂತಂದರೆ ವರ್ತಮಾನದಲ್ಲಿ ಏನೇನು ಆಗ್ತಾ ಇದೆ ಅನ್ನುವಂಥ ಕಲ್ಪನೆ ಕೂಡ ಆ ಹೆಣ್ಣು ಮಕ್ಕಳಿಗೆ ಇರೋದಿಲ್ಲ. ಅಂಥ ಒಂದು ವಾತಾವರಣ ಆ ಅಡುಗೆ ಮನೆಯಲ್ಲಿ ಇರುವಂಥ ಹುಡುಗಿಯನ್ನು ಅನುಭವಿಸ್ತಾ ಇದ್ದಾಳೆ ಅಂತ. ಆದರೂ ಒಮ್ಮೊಮ್ಮೆ ಕೇಳಿಸಿದರೆ ವಿಮಾನ 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 ಇದ್ದಲ್ಲೇ ಕೂಗುತ್ತಾಳೆ. ಎಷ್ಟೊಂದರೂ ಉಪ್ಪು ಹುಳಿ ವಯೋಮಾನ, ಕೇಳುವಳು ಎತ್ತ ಪಯಣ. 21ನೇ ಶತಮಾನ ಜೊತೆಗೆ ಕೊರೆದೊಯ್ಯುವೇ ನನ್ನ, ಕರಗುತ್ತದೆ ಆಗಸದ ಸದ್ದು ನಿಧಾನ. ಅಷ್ಟೆಲ್ಲ ಸೀಮಿತವಾಗಿದ್ದರು, ಬಂಧಿತಳಾಗಿದ್ದರು, ಅಡುಗೆ ಮನೆಗೆ ಸೀಮಿತವಾಗಿದ್ದಂಥ ಹೆಣ್ಣು ಮಗುಗೆ ಆವಾಗ ಒಂದು ಆಶಾ ಕಿರಣ ಉಂಟಾಗ್ತದೆ. ಅದೇನು ಅಂದರೆ ಆಗಸದ ಮೇಲೆ ಹಾರಿ ಹೋಗುವಂಥ ಒಂದು ವಿಮಾನ ಅಂತ. ಸಹಜವಾಗಿ ವಿಮಾನಗಳು ಹೋಗ್ತಾ ಇರ್ತಾವಲ್ಲ, ಆ ರೀತಿ ವಿಮಾನ ಹೋಗ್ತಿರ್ಬೇಕಾದ್ರೆ ಅವಳು ಎದ್ದು ಕೂಗ್ತಾಳಂತ. ಅಂದರೆ ಎದ್ದು ಕೂಗ್ತಾಳದ್ರ ಅರ್ಥ ಇದರಿಂದ ಯಾವಾಗ ನನಗೆ ಬಿಡುಗಡೆ ಅಂತ. ಯಾಕಂದರೆ ಆ ಹುಡುಗಿ ಕೂಡ ಉಪ್ಪು ಹುಳಿ ಖಾರವನ್ನು ತಿನ್ನುವಂಥ ಸಹಜ ವಯೋಮಿತಿಯ ಹುಡುಗಿ. ಅಂದರೆ ಆಸೆ ಕನಸುಗಳು ಬಯಕೆಗಳಿರುವಂಥವಳು. ಕೇವಲ ಅಡುಗೆ ಮನೆಗೆ ಸೀಮಿತಳಾಗ್ಬಿಟ್ಲು ಅಂದರೆ ಆಕೆ ಬದುಕಿನ ಹೇಗಿರ್ಬೋದು ಅಂತ. ಅದಕ್ಕೋಸ್ಕರ ಆ ವಿಮಾನವನ್ನು ಕೇಳ್ತಾಳಂತೆ, ಯಾವ ಕಡೆ ಪ್ರಯಾಣಕ್ಕೆ ಹೊಂಟಿ. ವಿಮಾನ ಅಂದರೆ ಅರ್ಥ ನೋಡ್ರಿ, ಇಲ್ಲಿ ನಾವು ಇನ್ನು ಹಕ್ಕಿಗೂ ಹೋಲಿಸ್ಬೋದು, ಸ್ವಚ್ಛಂದ ಅಂತಲೂ ಅನ್ಕೋಬೋದು. ತನ್ಗೆ ಆಕಾಶದಲ್ಲಿ ಹಾರಾಡುವಂಥದ್ದು, ಆ ಸ್ವಚ್ಛಂದ, ಆ ಸ್ವಾತಂತ್ರ್ಯವನ್ನು ಆ ಹೆಣ್ಣು ಮಗು ಏನಂದರೆ ಇಲ್ಲಿ ಬಯಸ್ತದೆ ಅನ್ನೋದನ್ನು ವಿಮಾನದ ಮೂಲಕ ಹೇಳುವಂಥ ಪ್ರಯತ್ನ ಕವಿತ್ರಿ ಮಾಡ್ತಾರೆ. ಹಾಗಾದರೆ ಇದೆಲ್ಲ ಹಿಂದಿನ ಕಾಲದಲ್ಲಿ ನಡೀತಾ ಇತ್ತಾ ಅನ್ನುವಂಥದ್ದಲ್ಲ. 21ನೇ ಶತಮಾನಕ್ಕೆ ಬಂದರೂ ಕೂಡ ಆ ಹೆಣ್ಣು ಮಗುವಿನ ಅಳಲು ಕಡಿಮೆ ಆಗಿಲ್ಲ ಅಂತ. ಅದಕ್ಕೆ ಹೇಳ್ತಾಳವಳು, 21ನೇ ಶತಮಾನ ಜೊತೆಗೆ ಕರೆದೊಯ್ಯುವೆಯ ನನ್ನ. 21ನೇ ಶತಮಾನ ಬಂದರೂ ಕೂಡ ಅಡುಗೆ ಮನೆಯಿಂದ ಹೆಣ್ಣಿಗೆ ಆ ಮುಕ್ತಿ ಸಿಕ್ಕಿಲ್ಲ ಅಂತ. ಅಡುಗೆ ಮನೆಯಿಂದ ಹೆಣ್ಣಿಗೆ ಮುಕ್ತಿ ಸಿಕ್ಕಿಲ್ಲ ಅನ್ನೋ ಅರ್ಥ
ಆ ಬಂಧನದಿಂದ ಆಕೆಗೆ ಏನೋ ಇನ್ನೂ ಎಷ್ಟೋ ಹೆಣ್ಣು ಮಕ್ಕಳು ಹೊರಗಡೆಗೆ ಬಂದಿಲ್ಲ ಅಂತ. ಅದಕ್ಕೆ ಆ ಸ್ವಚ್ಛಂದದ ಕಡೆಗೆ, ಆ ಸ್ವಾತಂತ್ರ್ಯದ ಕಡೆಗೆ ನನ್ನನ್ನು ಕರ್ಕೊಂಡು ಹೋಗುವಂಥ ಆ ವಿಮಾನವನ್ನಾದರೂ ಕೇಳ್ತಾಳೆ ಅಂತ. ಆಗ ಅದು ವಿಮಾನ ತನ್ನ ಪಾಡಿಗೆ ತಾನು ಹೋಗ್ತಾ ಇದೆ. ಕರಗುತ್ತದೆ ಆಗಸದ ಸದ್ದು ನಿಧಾನ. ಹಾಗೆ ಆ ವಿಮಾನ ಹೋಗ್ತಿರ್ಬೇಕಾದ್ರೆ ಶಬ್ದ ಆಗ್ತಾ ಇರ್ತದೆ. ಅದು ಮುಂದೆ ಹೋದಾಗ ಆ ಶಬ್ದ ಕಡಿಮೆ ಆಗ್ತದೆ. ಹಾಗೆ ಹೆಣ್ಣಿಗೆ ಒಂದು ಕ್ಷಣ ತಾನು ಸ್ವಚ್ಛಂದವಾಗಿ ಹಾರಬೇಕು, ಸ್ವತಂತ್ರವಾಗಿರಬೇಕು ಅಂತ ಅನಿಸಿದ್ರು ಮತ್ತೆ ತನ್ನ ವಾಸ್ತವದ ಅರಿವಾದಾಗ ಅವಳು ಮತ್ತೆ ಸುಮ್ಮನೆ ನಿಧಾನವಾಗಿ ಸುಮ್ಮನಾಗ್ಬಿಡ್ತಾಳೆ ಅನ್ನುವಂಥದ್ದನ್ನು ಕವಿತ್ರಿ ಹೇಳೋದು. ಕ್ರಿಸ್ತಪೂರ್ವ ಅಡುಗೆ ಮನೆ ಹುಡುಗಿ ಪೂಪು ಊದುತ್ತಾ ಹಾಡುವಳು. ಇರಬಹುದು ಈ ವಿಮಾನದೊಳಗೆ ಒಬ್ಬ ಹಗಲು ವೇಷದ ಯಜಮಾನ. ಇರುವಂತೆ ಪ್ರತಿ ಪ್ರಾಣಿಗೂ ಕದಿಯುವ ಮತ್ತು ಆಳುವ ಜಾಯಮಾನ. ಮತ್ತೆ ಬರಬಹುದು ಪುಷ್ಪಕದ ರೆಕ್ಕೆ ಬಡಿಯುತ್ತಾ ಮಾಡನ್ನ ಸೀಳಿ ಏಣಿ ಕೆಳಗಿಳಿಸಿ ಸಾಂಬ್ರಾಣಿ ಸಿಪ್ಪೆ ಬಿಡಿಸುತ್ತಿರುವ ತನ್ನ ಎತ್ತಿ ಒಯ್ದು ಸಾಮ್ರಾಜ್ಞಿ ಮಾಡಿ ರಾಮ ರಾಮ ಲಂಕೆಗೋ ಅಯೋಧ್ಯೆಗೋ. ಛೇ, ಕೇಳಿ ಹಳಿಸಿದ ಅವವೇ ಊರುಗಳು ಹೆಸರುಗಳು. ಕಂಡಿದ್ದೀರಾ ಯಾರೂ ಕಾಣದಂಥ ಲೋಕ. ಹಾರರಲ್ಲಿಗೆ ಆಜ್ಞೆ ಮಾಡುವಳು ತಾನು. ಕೇವಲ ವಾಸ್ತವದ ಪರಿಸ್ಥಿತಿಯನ್ನಷ್ಟೇ ಹೇಳ್ತಿಲ್ಲ, ಹಿಂದಿನ ಕಾಲಕ್ಕೂ ಕ್ರಿಸ್ತಪೂರ್ವಕ್ಕೂ ಹೋಗ್ತಾಳೆ. ಅವಾಗೂ ಏನು ವ್ಯವಸ್ಥೆ ಅಥವಾ ಸಂದರ್ಭ ಏನು ಬಹಳ ಕಡಿಮೆ ಏನಿರಲಿಲ್ಲ ಅಂತ. ಆ ಹೊಗೆ ಮುಂದೆ ಉತ್ತ ಪೂಪು ಅಂತ ಉತ್ತ ಏನು ಅಂತಂದರೆ ಹಾಡನ್ನು ಹಾಡುವಳು ಅಂತ ತನ್ನ ಬದುಕನ್ನು ಸಾಗಿಸ್ತಾ ಇದ್ಲು ಅಂತ. ಇರಬಹುದು ಆಕೆಗೊಂದು ಆಸೆ, ಒಂದು ಬಯಕೆ ಅಥವಾ ಒಂದು ಆಶಯ. ಆ ವಿಮಾನದಲ್ಲಿ ಯಾರೋ ಒಬ್ಬ ಹಗಲು ವೇಷದ ಯಜಮಾನ ಬಂದೇ ಬರ್ತಾನೆ. ಪ್ರತಿ ಪ್ರಾಣಿಗೂ ಇರುವಂಥ ಒಂದು ಬದುಕು ನನಗೂ ಇದೆ ಅಂತ ಹೇಳ್ತಾಳವಳು. ಆಕೆ ಬಯಕೆ ಹೇಗಿದೆ ನೋಡ್ರಿ. ಒಂದಿಲ್ಲ ಒಂದು ದಿವಸ ಆತನು ಪುಷ್ಪಕ ವಿಮಾನದ ರೆಕ್ಕೆ ಬಡಿತಾ ಮಾಡ ಅಂದರೆ ಇಲ್ಲಿ ಮೋಡ ಅಂತ ಅರ್ಥ. ಆ ಮೋಡಗಳನ್ನು ಸೀಳಿ ಸಾಂಬ್ರಾಣಿ ಸಿಪ್ಪೆ ಬಿಡಿಸ್ತಿರುವಂಥ ನನ್ನನ್ನು ಎತ್ತಿ ಕರ್ಕೊಂಡು ಹೋಗ್ತಾನೆ ಅಂತ. ನನ್ನನ್ನು ಎತ್ತಿ ಕರ್ಕೊಂಡು ಹೋಗೋದಷ್ಟೇ ಅಲ್ಲ, ನನ್ನನ್ನು ಸಾಮ್ರಾಜ್ಞಿ ಅಥವಾ ರಾಣಿಯಾಗಿ ಮಾಡ್ತಾನೆ ಅನ್ನುವಂಥದ್ದು. ನೋಡಿಲಿ ಹೇಗೆ ರಾವಣ ಸೀತೆಯನ್ನು ಪುಷ್ಪಕ ವಿಮಾನದಲ್ಲಿ ಲಂಕೆಗೆ ಕರೆದುಕೊಂಡು ಹೋದ, ಹಾಗೆ ರಾಮ ಆಕೆನ ವಾಪಸ್ ಕರ್ಕೊಂಡು ಬಂದ. ಒಂದು ಸ್ವಾತಂತ್ರ್ಯ ಹರಣ ಆಯಿತು, ಮತ್ತೆ ಆಕೆಗೆ ಸ್ವಾತಂತ್ರ್ಯ ಕೊಡಿಸುವಂಥದ್ದು ಆಯಿತು. ಕೊನೆ ಪಕ್ಷ ಇಲ್ಲಿ ಅಡುಗೆ ಮನೆ ಹುಡುಗಿ ಬಯಸ್ತಿರೋದು ನೋಡ್ರಿ. ಕೊನೆಗೆ ರಾವಣನ ಹಾಗೆ ನನ್ನ ಪುಷ್ಪಕ ವಿಮಾನದಲ್ಲಿ ಕರ್ಕೊಂಡು ಹೋಗಿ ಆದರೂ ನನ್ನ ಸ್ವತಂತ್ರ ಮಾಡಲಿ ಅನ್ನುವಂಥ ಒಂದು ಮನೋಭಾವನೆ. ಆದರೆ ರಾಮನ ಹಾಗೆ ಅಡುಗೆ ಮನೆ ಅನ್ನುವಂಥ ಹೇಗೆ ರಾವಣನ ಕಪ್ಪಿ ಮುಷ್ಟಿಯಲ್ಲಿ ಸೀತೆ ಇದ್ಲಲ್ಲ, ಆಕೆನ ಬಿಡಿಸ್ಕೊಂಬರ್ಲಿಕ್ಕೆ ರಾಮ ಹೇಗೆ ಪ್ರಯತ್ನ ಪಟ್ನೋ ಹಾಗೆ ಅಡುಗೆ ಮನೆ ಅನ್ನುವಂಥ ರಾವಣನಿಂದ ನನ್ನನ್ನು ಪಾರು ಮಾಡೋದಕ್ಕೆ ರಾಮನಂಥ ಒಬ್ಬ ಯಜಮಾನ ಬರಲಿ ಎನ್ನುವಂಥದ್ದು. ಅಷ್ಟೇ ಅಲ್ಲ, ರಾಣಿ ಹಾಗೆ ನೋಡ್ಕೊಳ್ಳಿ ಎನ್ನುವಂಥದ್ದು. ಆದರೆ ಕೇಳಿ ಹಳಿಸಿದೆ ಅವವೇ ಊರುಗಳ ಹೆಸರುಗಳನ್ನು. ಬಹಳ ಅವತ್ತು ಹೆಣ್ಮಗಳಿಗೆ ಏನಿತ್ತು ಅಂದರೆ ತನ್ನ ತವ್ರ ಮನೆಗೆ ಹೋಗಿ ಬರ್ಬೋದಿತ್ತು, ತನ್ನ ಸುತ್ತಮುತ್ತಲಿರುವಂಥ ಊರುಗಳ ಪರಿಚಯ ಇತ್ತು. ಅದಕ್ಕೆ ಅವಳು ಹೇಳ್ತಾಳೆ, ಅವೇ ಊರುಗಳ ಹೆಸರುಗಳನ್ನು ಕೇಳಿ ನನಗೆ ಬೇಜಾರಾಗ್ಬಿಟ್ಟಿದೆ, ನಾನೆಂದೂ ಕಂಡರಿಯದೆ ಲೋಕಕ್ಕೆ ಹೋಗಬೇಕು ಅಂತ ಆಕೆ ಬಯಸ್ತಾಳೆ. ಅಲ್ಲಿ ಆಕೆಗೆ ಸ್ವಾತಂತ್ರ್ಯ, ಸ್ವಚ್ಛಂದ, ಪ್ರೀತಿ ಇವೆಲ್ಲವೂ ಆಕೆಗೆ ಸಿಗಬೇಕು ಅನ್ನುವಂಥ ಆಸೆಯನ್ನು ಆಕೆಯಲ್ಲಿ ಬಯಸ್ತಾಳೆ. ಹಾರರಲ್ಲಿಗೆ ಆಜ್ಞೆ ಮಾಡುವಳು ತಾನು. ಯಾಕಂದರೆ ನಾನು ರಾಣಿಯಾಗಿರ್ತೀನಿ ಅನ್ನುವಂಥದ್ದು ಇದೆಯಲ್ಲ, ಸಾಮ್ರಾಜ್ಞಿ ಆಗಿಬಿಟ್ಟಿರ್ತೀನಿ ನಾನು. ಅದಕ್ಕೇನು ಅಂದರೆ ನಾನು ಎಲ್ಲಿ ಹಾರೋದಕ್ಕೆ ಇಚ್ಛಾಪಡ್ತೀನಿ ಅಂದರೆ ಅಂಥ ಬೇರೆದೇ ಪ್ರಪಂಚಕ್ಕೆ ಹಾರೋದಕ್ಕೆ ಇಚ್ಛೆ ಪಡ್ತೀನಿ, ಸ್ವಾತಂತ್ರ್ಯ ಬೇಕು ಅಂತ ಬಯಸ್ತೀನಿ ಅಂತ ಹೇಳ್ತಾಳೆ. ಹೀಗೆ ಹಾಡು ನೇಯುವಳು ಹುಡುಗಿ, ಹೀಗೆ ಬಯಸ್ತಾ ಇದ್ದಾಳೆ ಹುಡುಗಿ. ಮುರಿಯುತ್ತ ಮೆಣಸಿನ ಚೊಟ್ಟು ಆಕಾಶದ ಸದ್ದಿಗೆ ಕಿವಿಯ ತೆರೆದಿಟ್ಟು ಕಳೆಯುವಳು ಆಯುಷ್ಯ ಬೊಟ್ಟು ಬೊಟ್ಟು. ಈ ರೀತಿ ಅಪೇಕ್ಷೆ ಪಡ್ತಾ ಇರುವಂಥ ಆ ಹುಡುಗಿ ವಾಸ್ತವವನ್ನು ಮರ್ತಿಲ್ಲ ನೋಡ್ರಿ. ಮೆಣಸಿನಕಾಯಿಯ ಚೊಟ್ಟನ್ನು ಅಂದರೆ ತುದಿಯನ್ನು ಮುರಿಯುತ್ತಾ ಆಕಾಶದ ಸದ್ದಿಗೆ ಕಿವಿಯ ತೆರೆದಿಟ್ಟು ಮತ್ತೆ ಆ ವಿಮಾನ ಬರ್ತದೇನೋ ಅಂತ ಅವಳಿಗೆ ವಾಸ್ತವ ಲೋಕದ ಅರಿವು ಇದೆ, ಹಾಗೆ ಕಲ್ಪನಾ ಲೋಕದ ಅರಿವು ಇದೆ. ಮತ್ತೆ ಏನೋ ವಿಮಾನ ಬರ್ತದೇನೋ, ಯಾರೋ ಅಲ್ಲಿರುವಂಥ ಯಜಮಾನನನ್ನು ಕರ್ಕೊಂಡು ಹೋಗಿ ಇದರಿಂದ ಮುಕ್ತಿ ಕೊಡಿಸ್ತಾನೇನೋ ಅಂತ. ಅದಕ್ಕೆ ಆಕಾಶದ ಸದ್ದಿಗೆ ಆ ವಿಮಾನ ಯಾವಾಗ ಬರ್ತದೋ ಅಂತ ಅದ್ರ ಕಲ್ಪನೆಯೂ ಇದೆ. ಹಾಗೆ ವಾಸ್ತವದಲ್ಲಿ ಆಕೆ ಮಾಡ್ತಿರುವಂಥ ಕೆಲಸದ ಕಲ್ಪನೆಯೂ ಹೀಗೆ. ಇಷ್ಟೆಲ್ಲ ಗೊತ್ತಿದ್ರೂ ಅವಳಿಗೆ ಈ ಬಂಧನದಿಂದ ಮುಕ್ತಿ ಇಲ್ಲ ಅಂತ ಗೊತ್ತಿದ್ರೂ ಸ್ವಾತಂತ್ರ್ಯ ಬೇಕು ಅನ್ನೋಂಥ
ಉತ್ಕಟವಾದಂಥ ಬಯಕೆ ಆಕೆಗೆ ಇದೆ. ಆದರೂ ಕೂಡ ಇಡೀ ತನ್ನ ಆಯಸ್ಸನ್ನೆಲ್ಲ ಆಕೆ ಹಾಗೆ ಏನು ಅಂದ್ರೆ ತನ್ನ ಅಡುಗೆ ಮನೆಯಲ್ಲೇ ಕಳೆದು ಬಿಡ್ತಾಳೆ ಅನ್ನುವಂಥ ಸಂಗತಿ. ಯಾಕಂದರೆ ಇವತ್ತು ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರ ಪರಿಸ್ಥಿತಿ ಈ ರೀತಿ ಆಗಿರುವಂಥದ್ದನ್ನು ಕವಿತ್ರಿ ಹೇಳಿರುವಂಥದ್ದನ್ನು ನಾನು ಆಗಲೇ ಹೇಳಿದೆ. ಎಷ್ಟೇ ಸಮಾಜ ಮುಂದುವರೆದ್ರು, ಎಷ್ಟೇ ಮಹಿಳೆಯರಿಗೆ ಶಿಕ್ಷಣವನ್ನು ಕೊಟ್ಟರು, ಎಷ್ಟೇ ಜಾಗೃತಿಯನ್ನು ಮೂಡಿಸಿದ್ರೂ ಕೂಡ ಇವತ್ತು ಮಹಿಳೆಯರ ಪರಿಸ್ಥಿತಿ ಬಹಳಷ್ಟೇನು ಬದಲಾವಣೆ ಆಗಿಲ್ಲ. ಇವತ್ತಿಗೂ ಎಷ್ಟೋ ಮಹಿಳೆಯರು ಅಡುಗೆ ಮನೆಗಳಿಗೆ ಸೀಮಿತ ಆಗಿರುವಂಥದ್ದನ್ನು ನಾವು ಗಮನಿಸ್ತೀವಿ. ಆಕೆಯನ್ನು ಪಡಸಾಲಿಗೂ ಅಂಗಳಕ್ಕೂ ಬರದೇ ಇರುವಂಥ ಪರಿಸ್ಥಿತಿಯಲ್ಲಿ ಗಂಡಸಿಟ್ಟಿರುವಂಥದ್ದನ್ನು ನೋಡ್ತೀವಿ. ಆಕೆಯ ಆಲೋಚನೆಗಳನ್ನು, ಆಕೆಯ ನಿರ್ಧಾರಗಳನ್ನು ಗೌರವಿಸದೇ ಇರುವಂಥ ಪುರುಷರನ್ನು ನೋಡಿದ್ದೀವಿ. ಹಾಗಾಗಿ ಇವತ್ತಿಗೂ ಎಷ್ಟೋ ಮಹಿಳೆಯರು ಹಿಂಸೆಯನ್ನು ಅನುಭವಿಸ್ತಿರುವಂಥದ್ದನ್ನು ನೋಡ್ತೀವಿ. ಅದಕ್ಕೆ ಅಂಥ ಪುರುಷ ಪ್ರಧಾನದ ವಿರುದ್ಧ ಅನ್ನೋಕ್ಕಿಂತ ಮಹಿಳೆಯ ಸ್ವಾತಂತ್ರ್ಯಕ್ಕೋಸ್ಕರ, ಆಕೆಯ ಒಂದು ಸದೃಢತೆಗೋಸ್ಕರ ಕವಿತ್ರಿ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಈ ಒಂದು ಪದ್ಯದ ಮೂಲಕ ಮಾಡ್ತಾರೆ. ಧನ್ಯವಾದಗಳು.